ಮತ್ತೊಮ್ಮೆ ಬಿಜೆಪಿ ಮುಟ್ಟಿದ್ರೆ ಪಕ್ಷ ನಿರ್ಮೂಲನೆ ಮೊಹಮ್ಮದ್ ನಲ್ಪಾಡ್. ಒಂದು ಸಾರಿ ಡಿಕೆ ಶಿವಕುಮಾರ್ ಮುಟ್ಟಿದ್ದಕ್ಕೆ ಬಿಜೆಪಿಯವರು 66 ಸೀಟ್ಗೆ ಹೋಗಿದ್ದಾರೆ. ಇನ್ನೊಂದು ಸಾರಿ ಮುಟ್ಟಿ ನೋಡಿದ್ರೆ ನಿರ್ಮೂಲನೆ ಆಗಿ ಬಿಡ್ತಾರೆ ಎಂದು ಕೆಪಿಸಿಸಿ ಯುವ ಘಟಕದ ಅಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಹೇಳಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ವಿಚಾರ ಮಾತನಾಡಿ, ಸರ್ಕಾರ ನಡೆಸೋಕೆ ಅಧಿಕಾರಿಗಳು ಬಹಳ ಮುಖ್ಯ. ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡುವುದು ಮಿನಿಸ್ಟರ್ ಕೆಲಸ. ಇಡಿ ಇವಾಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತೀರಿ, ನಾನು ಅದನ್ನ ಒಪ್ಪುತ್ತೀನಿ. ಬಿಜೆಪಿಯವರು ಹಗರಣ ಮಾಡಿದಾಗ ಇಡಿ ಎಲ್ಲಿತ್ತು? ಸಿಬಿಐ ಒಂದೇ ಒಂದು ಬಿಜೆಪಿ ನಾಯಕರ ಮೇಲೆ ಆಕ್ಷನ್ ಆಗಿದೆಯಾ? ಅವರೆಲ್ಲ ಹರೀಶ್ ಚಂದ್ರನ ಮೊಮ್ಮಕ್ಕಳ. ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ನೆನಪಿಲ್ವಾ? ನಾವೇ ಜೈಲಿಗೆ ಕಳಿಸಿದ್ದೇವೆ ಎಂದು ಮಾತಿನ ಭರದಲ್ಲಿ ಹೇಳಿದ್ರು. ನಂತರ ಯಡಿಯೂರಪ್ಪ ಅವರದೇ ಸರ್ಕಾರದಲ್ಲಿ ಜೈಲಿಗೆ ಹೋಗಿದ್ರು ಎಂದ್ರು. ನಾನು ಹೆಂಗ್ರಿ ಒಪ್ಪಕ್ಕಾಗುತ್ತೆ? ಅದಕ್ಕೆ ರಾಜ್ಯದಲ್ಲಿ SIT ಫಾರ್ಮ್ ಮಾಡಿದ್ದಾರೆ, ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರು ಡಿಸೈಡ್ ಮಾಡಿ ಹೇಳ್ತಾರೆ ಸ್ಕ್ಯಾಮ್ ಇದೆ ಇಲ್ವೋ ಅಂತ. ನಾನು ಪೊಲೀಸಾ? ನಾವು ಹೇಳಿದ್ರೆ ಒಪ್ಪಡಕ್ಕಾಗುತ್ತಾ ಸ್ಕ್ಯಾಮ್ ಅಂತ? ನೀವು ಹೇಳಿದ್ರೆ ಒಪ್ಪಕ್ಕಾಗುತ್ತಾ ಸರ್? ನಾನು ನಿಮಗೆ ಕೇಳಿದ್ದೇನು, ನಾವು ಹೇಳಿದ್ರೆ ಸ್ಕ್ಯಾಮ್ ಆಗೋಗುತ್ತಾ? ಅದರಲ್ಲಿ ತಪ್ಪಿರಬೇಕು, ಪೊಲೀಸ್ ಕಂಡುಹಿಡಿಬೇಕು, ಕೇಸ್ ಆಗಬೇಕು, ಆವಾಗ ಸ್ಕ್ಯಾಮೋ ಗಿಬೋ ಅಂತ ನಾವು ಮಾತಾಡ್ಬೋದು. ನಾವು ಕೂತ್ಕೊಂಡು ಇಲ್ಲಿ ಡಿಸೈಡ್ ಮಾಡೋದ್ರಲ್ಲಿ ಏನೂ ಆಗಲ್ಲ. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ, BJP ಅವ್ರಿಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಇದು ಮಾತು ನನ್ನ ಮಾತಲ್ಲ, ತಾಕತ್ತು ದಮ್ಮು ಜ್ಞಾಪಕ ಇದೆಯಲ್ಲ ನಿಮಗೆ? ಈ ತಾಕತ್ತು ದಮ್ಮು ಇದ್ರೆ ನ್ಯಾಯಯುತವಾಗಿ ಹೋರಾಟ ಮಾಡಿ. ಸುಮ್ಮನೆ ಏನೋ ನಡೆದಿರೋದು, ಲ್ಯಾಂಡ್ ಅಲೋಕೇಟ್ ಆಗಿರೋದು BJP ಟೈಮಲ್ಲಿ, ಅವ್ರು ಮಾಡಿರೋ ಹಗರಣವನ್ನು ನಾವು ತಗೊಂಬಂದು ನಾವು ಮಾಡಿದ್ದೀವಿ ಅಂತ ತಿರ್ಸಕ್ಕೆ ನೋಡಿದ್ರೆ ಅದು ಯಾವುದೇ ಕರವಾಗಿ ಸರಿಯಾಗಲ್ಲ. ಸಿದ್ದರಾಮಯ್ಯ ಅಂತವರು ಈ ರಾಜ್ಯಕ್ಕೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಒಂದು ಬ್ಯಾಕ್ವರ್ಡ್ ಕ್ಲಾಸ್ನವರು, ಕುರುಬ ಸಮುದಾಯದವರು 2ನೇ ಬಾರಿಗೆ CM ಆಗಿರೋದು ಈ BJP ಅವರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಆದ್ರಿಂದ ಈ ಬಡಾಡದ ಇದೆಲ್ಲ ನಡೆಯಲ್ಲ. ಕಾಂಗ್ರೆಸ್ ವಿರುದ್ಧ ಅವ್ರ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಜನ ನಮ್ಮ ಜೊತೆ ಇದ್ದಾರೆ. ಇವ್ರು ಯಾವುದೋ 4 ಲೀಡರ್ಸ್ ಇದ್ಬಿಟ್ಟು ಏನೋ ಮಾತಾಡಿದ್ರೆ ಏನೂ ಆಗಲ್ಲ. ಒಂದು ಬಾರಿ ನಮ್ಮ DK ಶಿವಕುಮಾರ್ ಅವ್ರನ್ನ ಮುಟ್ಟಿದ್ಕೆ 66 ಸೀಟ್ಗೆ ಹೋಗಿದ್ದಾರೆ. ಇನ್ನೊಂದು ಸರಿ ಮುಟ್ಟು ನೋಡಿದ್ರೆ ಅವ್ರು ನಿರ್ಮೂಲ ಆಗ್ಬಿಡ್ತಾರೆ. ಥ್ಯಾಂಕ್ ಯು.